ಗೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಲ್ಲದೆ ಗ್ಯಾಸ್ ಫಿಲ್ಲಿಂಗ್ ಮಿಷಿನ್ ಸೀಲ್ಡ್ ಓಪನ್ ಮಾಡುವ ದೃಶ್ಯ ಆಟೋ ಚಾಲಕನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಂಕ್ನಲ್ಲಿ ಅನ್ಯಾಯವಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ಯಾಯಕ್ಕೆ ಒಳಗಾದ ಆಟೋ ಚಾಲಕರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಟೋ ಚಾಲಕರು ಮನವಿ ಮಾಡಿದ್ದಾರೆ. ಶಿರಾದಲ್ಲಿ ಗೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮ್ಯಾನೇಜರ್ ತಡರಾತ್ರಿ ಅನಧಿಕೃತವಾಗಿ ಮಿಷಿನ್ ಸೀಲ್ಡ್ ಓಪನ್ ಮಾಡುವ ದೃಶ್ಯ ಆಟೋ ಚಾಲಕನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಿಕ್ಷಾದ ಚಾಲಕರು ಹೇಳುವ ಪ್ರಕಾರ ರಿಕ್ಷಾದ ಗ್ಯಾಸ್ ಟ್ಯಾಂಕ್ ಸಂಗ್ರಹಣೆ ಇರೋ ಸಾಮರ್ಥ್ಯ 18 ರಿಂದ 19 ಲೀಟರ್ನಷ್ಟು. ಶಿರಾ ನಗರದಲ್ಲಿರುವ ಗೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಮಾತ್ರ ಬರೋಬ್ಬರಿ 21 ರಿಂದ 22 ಲೀಟರ್ ತುಂಬುತ್ತದೆ. ಮೀಟರ್ ಡಿಸ್ಪ್ಲೇನಲ್ಲೂ ಸಹ ಹೆಚ್ಚು ಗ್ಯಾಸ್ ಫಿಲ್ ಆಗ್ತಾ ಇದೆ ಎಂದು ಆಟೋ ಚಾಲಕರ ಆರೋಪ. ಇವೆಲ್ಲ ಸಂಗತಿಗಳು ಆಟೋ ಚಾಲಕರಿಗೆ ಅನುಮಾನ ಮೂಡಿಸಿದ್ದು, ಈ ಬಂಕ್ನಿಂದ ಬಹಳಷ್ಟು ಆಟೋ ಚಾಲಕರಿಗೆ ಸುಮಾರು ತಿಂಗಳಿನಿಂದ ಅನ್ಯಾಯವಾಗುತ್ತಿದ್ದು, ಈ ಮೋಸದಿಂದ ನಷ್ಟವಾಗುತ್ತಿದೆ. ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ಯಾಯಕ್ಕೆ ಒಳಗಾದ ಆಟೋ ಚಾಲಕರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಟೋ ಚಾಲಕರು ಮನವಿ ಮಾಡಿದ್ದಾರೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಆಟೋ ಚಾಲಕರು ಹಾಗೂ ಯುವ ನಾಯಕ ಅಂಜನ್ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ಅದು ಒಂದು ವಿಡಿಯೋನ ನನ್ನ ಹತ್ರ ಇದೆ, ಅದನ್ನು ಅವರಿಗೆ ತೋರಿಸ್ತೀನಿ. ನನಗೆ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು, ಬಂದು ಏನಕ್ಕೆ ಚೇಂಜ್ ಮಾಡಿದ್ರು. ಮೇನ್ ಪ್ರಜಲ್ಲಿ ಇಲ್ಲಿ ಏನಂದ್ರೆ ಒಂದ್ ಮೋಟರ್ ಕೆಟ್ಟೋದಾಗ ಅವ್ರಿಗೆ ನಾವು ಮ್ಯಾನೇಜರ್ಗೆ ಬೇಗ ಗ್ಯಾಸ್ ಹಾಕ್ಸ್ಕೊಡ್ರಿ ಅಂತ ಕೇಳಿದ್ಕೆ ನಾವು ಮಾಡಕ್ಕಾಗಲ್ಲ, ರೆಡಿ ಮಾಡಕ್ಕೆ ಟೆಕ್ನಿಷಿಯನ್ ಬರ್ಬೇಕು ಕಂಪ್ನಿ ಕಡೆಯಿಂದ ಅಂತಂದು ಹೇಳಿದ್ರು. ಟೆಕ್ನಿಷಿಯನ್ ಬಂದು ಮೋಟರ್ ರೆಡಿ ಮಾಡ್ಬೇಕಾದಾಗ ಟೆಕ್ನಿಷಿಯನ್ ಇಲ್ದೇನೆ ಅವ್ರು ಇದನ್ನ ಹೆಂಗೆ ಓಪನ್ ಮಾಡಿದ್ರು ಅನ್ನೋದು ನಮ್ಗೆ ಒಂದು ಪ್ರಶ್ನೆ ಆಗೈತೆ. ಆಮೇಲೆ ಅತಿ ಹೆಚ್ಚಿನದಾಗಿ ಅವ್ರು ಏನು ಇಲ್ಲಿ ಆಗ್ತಾ ಇರೋದಂದ್ರೆ, ನಾವು 100 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ ಅಲ್ಲಿ ಬರ್ತಾ ಇರೋದೇ 60 ರೂಪಾಯಿ 70 ರೂಪಾಯಿ ಅಷ್ಟೇ ಗ್ಯಾಸ್ ಬರ್ತಿರೋದು. ಪೂರ್ತಿ 100 ರೂಪಾಯಿದು ಬರ್ತಾ ಇಲ್ಲ ನಮಗೆ. ಅದ್ರಲ್ಲೂ ಒಂದು ಮೋಸ ಆಗ್ತೈತೆ. ಅವನೇ ಕೊಡ್ಬೇಕು. ಈ ವಿಡಿಯೋ ಮಾಡಿ ಆಗ್ತಿರೋ ಉದ್ದೇಶ ಏನಂದ್ರೆ, ನಾಳೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಬಂದು ಬಂಕ್ ಹತ್ರ ಬರ್ಬೇಕು. ಆ ಮ್ಯಾನೇಜರ್ನ ಇಲ್ಲಿ ಕರೆಸ್ತೀವಿ. ಅವನಿಗೆ ಈ ಒಂದು ವಿಡಿಯೋಗೆ ಅವ್ನು ಉತ್ತರ ಕೊಡ್ಬೇಕು, ಏನ್ ಮಾಡಿದೆ ಏನ್ ತಪ್ಪಿ. ಅವ್ರು ಮಾಡ್ತಾ ಇರೋದು ಪೂರ್ತಿ ಅದು ಡೆನ್ಸಿಟಿ ಬೋರ್ಡ್ ಏನಿದೆ, ರೇಟು ಮತ್ತೆ ಓಡುವಂತ ಲೀಟರ್ನ ಚೇಂಜ್ ಮಾಡ್ತಾ ಇದಾರೆ. ಅವರು ಮೀಟರ್ ಚೇಂಜ್ ಮಾಡ್ತಿದ್ದಾರೆ. ಇಲ್ವಾ ಅವ್ರ ಮ್ಯಾನೇಜರ್ ಇಲ್ವಾ ಇಲ್ಲಿ? ಈಗ ಅವರು ನೈಟ ಓಡೋಗ್ಬಿಟ್ಟಿದ್ದಾರೆ ಕಾಂಪೌಂಡ್ ಎಗ್ರಿ. ಇದು ನಮಗ್ ಗೊತ್ತಿಲ್ದಂಗೆ ಒಂದು 3 ರಿಂದ 4 ತಿಂಗಳ ಇಂಚೆಯಿಂದನೂ ಇದು ಆಗ್ತೈತೆ. ಬಟ್ ಯಾರನ್ನು ಅಬ್ಸರ್ವ್ ಮಾಡಿಲ್ಲ, ನೋಡಿಲ್ಲ. ಅಚಾನಕ್ ಆಗಿ ನಾವ್ ಇಲ್ಲಿ ಇದ್ದಿದ್ಕೆ ನಮ್ ಕಣ್ಣಿಗೆ ಕಂಡೈತೆ. ಹಂಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವತ್ತು. ಇದು ಗೊತ್ತಿದ್ದಂಗೆ ತಿಂಗಳಿಂದ ಆಗೈತೆ, ಗೊತ್ತಿಲ್ದೇನೆ ವರ್ಷಗಟ್ಲಿಂದನೂ ಆಗಿರ್ಬೋದು. ಯಾವ ಆಟೋದವ್ರು ಕೇಳಕ್ ಬಂದ್ರು ಆಟೋದವ್ರಿಗೆ ವಿಧಿ ಇಲ್ಲ, ಇರೋದೊಂದೇ ಬಂಕು. ಆಟೋದವ್ರಿಗೆ ವಿಧಿ ಇಲ್ದೇನೆ ಬಂದು ಇವ್ರ ಹತ್ರ ಹಾಕ್ಸ್ಕೊಂಡೇ ಬೇಕಾದಂತ ಪರಿಸ್ಥಿತಿ ಬಂದೈತೆ. ಇಲ್ಲ ಬೇಡ ಕ್ಲೋಸ್ ಮಾಡಿಸಿದ್ರು ಹೊರಗಡೆ ಎಲ್ಲ ನಾವು ಲೋಕಲ್ ತುಂಬಿಸ್ಕೊಂತೀವಿ ಅಂದ್ರೂ ಅವ್ರು ತುಂಬಾಕು ಹೆದರ್ತಾರೆ. ಯಾಕಂದ್ರೆ ಪೊಲೀಸ್ ಕಡೆಯಿಂದ ಅವ್ರಿಗೆ ಪ್ರೆಸರ್ ಇರುತ್ತೆ, ಅವ್ರು ಅದು ಮಾಡಕ್ ಆಗೋದು ಇಲ್ಲ. ನಮಗೆ ಬಂಕೆ ಬೇಡ, ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ, ನಾವೆಲ್ಲ ಹೊರಗಡೆ ಹೋಗಿ ಹಾಕ್ಸ್ಕೊಂತೀವೋ ಇಲ್ಲ ಲೋಕಲ್ ಆಗಿ ಎಲ್ಲರನ್ನು ಬ್ಲಾಕ್ ಅಲ್ಲೇ ತುಂಬಿಸ್ಕೊಂತೀವೋ, ನಮ್ಮ ಹೊಟ್ಟೆಪಾಡು ನಡಿಬೇಕಂದ್ರೆ ನಾವೇನೋ ಒಂದ್ ಮಾಡ್ಕೊಂತೀವಿ. ದಯವಿಟ್ಟು ನಮ್ಗೆ ಬಂಕ್ ಬೇಡ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಈ ಗೋಗಾಸ್ ಅಂತ ಹೇಳಿ ಒಂದು ಬಂಕ್ ಇದೆ, ಇಲ್ಲಿರುವಂತ ಎಲ್ಲಾ ಆಟೋ ಚಾಲಕರಿಗೆ ಬೂದಿ ಬೆಳೀತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನಾನು ವಿವರಣೆ ಮಾಡ್ತೀನಿ, ಬನ್ನಿ ಇಲ್ಲಿ ನೋಡಿ. ನಿನ್ನೆ ಏನಾಗಿದೆ ಘಟನೆ ಅಂದ್ರೆ, ಇಲ್ಲಿ ಅಧಿಕಾರಿಗಳು ವೆಯ್ಟ್ ಅಂಡ್ ಇದು ಬರುವಂತ ಅಧಿಕಾರಿಗಳು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಸೀಲ್ ಮಾಡಿ ಹೋಗಿರ್ತಾರೆ ಈ ಬಾಕ್ಸ್ಗೆ. ನೀವೇನ್ ನೋಡ್ತಿದ್ದೀರಾ, ಈ ಬಾಕ್ಸ್ ನ ಯಾವುದೇ ಅಧಿಕಾರಿ ಗಮನಕ್ಕೆ ತರದಂಗೆ ನೋಡಿ ಅವರೇ ಓಪನ್ ಮಾಡ್ಕೊಂಡು ಒಳಗಡೆ ಎಷ್ಟಕ್ಕೆ ಬೇಕೋ ಅಷ್ಟು ಡೆನ್ಸಿಟಿನ ಇಟ್ಕೊಂಡು ಇಲ್ಲಿ ಆಟೋ ಚಾಲಕರಿಗೆ ಮೋಸ ಮಾಡ್ತಾ ಇದ್ದಾರೆ ಒಂದು. ಆಮೇಲೆ ಈಗ ಒಂದು ಆಟೋ ಕೆಪಾಸಿಟಿ ಇರೋದು 18 ಲೀಟ್ರು ಗ್ಯಾಸು, ಹೋಗ್ಲಿ ಇನ್ನ 1 ಲೀಟ್ರು ಎಕ್ಸ್ಟ್ರಾ ಅದು ಏರು ಗೀರು ಎಲ್ಲ ಅನ್ಕೊಂಡು 19 ಲೀಟರ್ ಆಗಲಿ. ಕಂಪ್ನಿಯಿಂದ ಕೊಡೋದೇ 18 ಲೀಟ್ರು, ಅದ್ರಲ್ಲಿ ಈಗ 19 ಲೀಟರ್ ಅಂತಾನೆ ಲೆಕ್ಕ ಇಟ್ಕೊಳ್ಳೋಣ. ನೋಡಿ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ, ಅದು ಬಂದು ಆರೆಂಜ್ ಅಲ್ಲಿ ಇತ್ತು. ಆರೆಂಜ್ ಅಲ್ಲಿ ಇದ್ರೆ ಅವ್ರ ಅಧಿಕಾರಿಗಳು ಹೇಳಿದ್ದಾರೆ, ಆರೆಂಜ್ ಅಲ್ಲಿ ಇದ್ರೆ ಮಿನಿಮಮ್ 5 ರಿಂದ 6 ಲೀಟರ್ ಗಾಡಿಯಲ್ಲಿ ಇರುತ್ತೆ ಅಂತ. ಹೋಗ್ಲಿ 6 ಲೀಟರ್ ಬೇಡ 5 ಲೀಟರ್ ಅಂದ್ಕೊಳ್ಳೋಣ. ನೋಡಿ ಈಗ ಫುಲ್ ಮಾಡಿಸಿದೀವಿ, ಇಲ್ಲಿ 16.5 ಲೀಟರ್ ಬಂದಿದೆ. 16.5 ಪ್ಲಸ್ 5 21.5 ಲೀಟರ್ ಬರುತ್ತೆ. ನೋಡಿ ಇದು ಆಟೋ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅವನೇ ಗಾಬರಿ ಆಗ್ಬಿಡ್ತಾನೆ. 18 ರಿಂದ 22 ಲೀಟರ್ ಬಂದಿದೆ ಅಂತ ಹೇಳಿ ಅವನೇ ಗಾಬರಿ ಆಗ್ಬಿಡ್ತಾನೆ. ಆಮೇಲೆ ಇಲ್ಲಿರೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರೆ ಉಡಾಫೆ ಮಾತಾಡ್ತಾರೆ. ನೀವು ಹೋಗಿ AC ಅವ್ರಿಗೆ ಕಂಪ್ಲೇಂಟ್ ಮಾಡ್ರಿ,
ನಿಮ್ಗೆ ಆ ಅಧಿಕಾರ ಇಲ್ಲ, ನೀವೇನು ಇಲ್ಲಿ ಕೇಳಂಗಿಲ್ಲ, ನೀವು ಅಲ್ಲೋ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಏನಾದ್ರೂ ಅವಘಡ ಆಯ್ತು, ಈಗ ಆಟೋಗೆ ಏನಾದ್ರೂ ಆಯ್ತು, ಚಾಲಕರಿಗೆ ಏನೋ ಒಂದು ಆಯ್ತು ಅಂತಂದ್ರೆ ನಾವ್ AC ಅವ್ರಿಗೂ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಇದು ಅಧಿಕಾರ ಇದು ಕಂಪ್ಲೇಂಟ್ ಮಾಡಿ ನಾವು ಅವ್ರಿಗೆ ಇದ್ ಮಾಡೋಷ್ಟರಲ್ಲಿ ಅವ್ರ ಪ್ರಾಣನೇ ಹೋದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಇಲ್ಲಿ? ಆಮೇಲೆ ನೋಡಿ, ಇವರು ಫೈರ್ ಇದು ಸೇಫ್ಟಿಗೋಸ್ಕರ ಮಾಡ್ತಾ ಇರುವಂತ ಟ್ಯಾಂಕ್ ಇದು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಇದ್ರಲ್ಲಿ ಏನಂದ್ರೆ ಏನೂ ಇಲ್ಲ. ಇಲ್ಲಿ ಏನೇ ಒಂದು ಪ್ರಾಬ್ಲಮ್, ಫೈರ್ ಅಕಸ್ಮಾತ್ ಆಗಿ ಅಗ್ನಿ ಅವಘಡ ಆದ್ರೆ ಏನು ಇಲ್ಲ ಇಲ್ಲಿ. ವರ್ಷ ರಿನ್ಯೂವಲ್ ಮಾಡಿಸ್ಬೇಕು, ಇದು ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲಾ ಅಧಿಕಾರಿಗಳು. ಅದಾದ್ಮೇಲೆ ಇಲ್ಲಿರುವಂತಹ ಈಗ ಅಧಿಕಾರಿಗಳು ಯಾರೋ ಇಬ್ರು ಮೇಂಟೆನೆನ್ಸ್ ಬಿಟ್ಟಿದ್ದಾರೆ, ಅವ್ರ ಹತ್ರ ID ಕಾರ್ಡ್ ಇಲ್ಲ, ಯೂನಿಫಾರ್ಮ್ ಇಲ್ಲ. ಯಾರೋ ಏನೋ ಇಲ್ಲಿ ಇರುವಂತ ಲೋಕಲ್ ಹುಡುಗರ ತರ ನಿಂತ್ಕೊಂತಾರೆ. ಏನೋ ಕೇಳಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಸರ್, ಮೇಲ್ಗಡೆ ಮಾತಾಡ್ರಿ ಅಂತ ಹೇಳ್ತಾರೆ. ಅವ್ರಿಗೂ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ ಒಂದು. ಆಮೇಲೆ CCTV ವ್ಯವಸ್ಥೆ ಇಲ್ಲ, ಲೈಟಿಂಗ್ ಇಲ್ಲ, ಶೌಚಾಲಯ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ನೋಡಿ, ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ. ಈಗ ಯಾವುದೇ ಒಂದು ಬಂಕ್ ಆಗ್ಬೇಕು ಅಂತಂದ್ರೆ ಒಂದು ಬೈಲಾ ಇರುತ್ತೆ, ಮೂಲಭೂತ ಸೌಕರ್ಯಗಳಾಗ್ಬೇಕು, ಮೂಲಭೂತ ಸೌಕರ್ಯ ಇದ್ರೆ ಮಾತ್ರ ಅಂತ ಹೇಳಿ. ಪ್ರತಿಯೊಂದು ಏರ್ ಚೆಕ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಆಮೇಲೆ ಜನರೇಟ್ರು, CCTVಗಳು, ಸ್ಟ್ರೀಟ್ ಲೈಟ್ಗಳು, ಇಲ್ಲಿ ಎಲ್ಲರೂ ಯಾವಾಗ ಬೇಕಾದ್ರೂ ಬಂದು ನೀವು ಚೆಕ್ ಮಾಡ್ಬೋದು. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ. ಇಲ್ಲಿ ತುಂಬಾ ಕೊರತೆ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಇದಕ್ಕೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು. ನೋಡಿ, ಬಡವರು ಏನೋ ಆಟೋ ಓಡಿಸ್ಕೊಂಡು ಜೀವನ ಮಾಡುವಂತಹ ಈ ಬಡವರು ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ. ಇದೇ ತುಮಕೂರಲ್ಲಿ 500 ರೂಪಾಯಿ ಪೆಟ್ರೋಲ್, 500 ರೂಪಾಯಿದು ಗ್ಯಾಸ್ ಹಾಕ್ಸ್ಕೊಂಡ್ ಬಂದ್ರೆ ತುಮಕೂರಿಂದ ಶಿರಾಗ್ ಬಂದು 1,500 ಬಾಡಿಗೆ ಹೊಡಿತೀವಿ ಅಂತ ಹೇಳಿ ಆಟೋದವ್ರು ಹೇಳ್ತಾರೆ. ಲೆಕ್ಕ ಹಾಕೊಳ್ಳಿ. ಅದೇ 500 ರೂಪಾಯಿದು ಇಲ್ಲಿ ಹಾಕ್ಸಿದ್ರೆ 300 ರೂಪಾಯಿ ಗ್ಯಾಸ್ ಬರುತ್ತೆ ಅಂತ ಹೇಳಿ ಎಲ್ಲಾ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪ್ರೂಫ್ ಸಮೇತ ನಮ್ಮ ಹತ್ರ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದಕ್ಕೆ ನೇರವಾಗಿ ಬಂದು ಈ ಬಂಕ್ ನ ಸೀಸ್ ಮಾಡಿ ಈ ಬಂಕ್ನೇ ಇಲ್ದಂಗ್ ಮಾಡ್ಕೊಡಿ. ಇಲ್ಲಿ ಬಂಕ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅವರು ತುಮಕೂರಲ್ಲಿ ಆಗ್ಬೋದು, ಮಧುಗಿರಿಯಲ್ಲಿ ಆಗ್ಬೋದು, ನಾವು ಅಲ್ಲಿಂದಾನೇ ಹಾಕ್ಸ್ಕೊಂಡು ನಾವು ಓಡಾಡ್ತೀವಿ, ನಮ್ಗೆ ಅಲ್ಲೇ ಚೆನ್ನಾಗಿ ಮೈಲೇಜ್ ಬರ್ತಾ ಇದೆ ಅಂತ ಎಲ್ಲಾ ಆಟೋ ಚಾಲಕರು ಹೇಳ್ತಾವ್ರೆ. ಅದಕ್ಕೋಸ್ಕರ ಈ ಬಂಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೀರಿಯಸ್ ಆಕ್ಷನ್ ತಗೋಬೇಕು. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು ಎಲ್ಲಾ ಅಧಿಕಾರಿಗಳು ಅಂತೇಳಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದೀವಿ. ಆಯ್ತಾ? ನಮಸ್ತೆ ಬಂಧುಗಳೇ, ನೀವೇನು ನಮ್ಮ ಶಿರಾ ತಾಲೂಕಲ್ಲಿರುವಂತ ಟೌನ್ ಲಿಮಿಟ್ ಅಲ್ಲಿರುವಂತ ಒಂದು ಗೋಗ್ಯಾಸ್ ಬಂಕ್ ನ ನೋಡ್ತಾ ಇದ್ದೀರಾ. ಇಲ್ಲಿ ದಿನೇ ಆಟೋ ಚಾಲಕರ ಮೇಲೆ ಒಂದು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಏನಾಗ್ತಿದೆ ಇಲ್ಲಿ ಮೇನ್ ಆಗಿ ಅಂದ್ರೆ ಇಲ್ಲಿ ಯಾವ್ದೇ ಒಂದು ಸೇಫ್ಟಿ ಪರ್ಪಸ್ ಏನು ಇಲ್ಲ, ಒಂದು CC ಕ್ಯಾಮ್ರಾ ಇಲ್ಲ, ಒಂದು ಏನಾದ್ರು ಬೆಂಕಿ ಎತ್ಕೊಂಡ್ತಂದ್ರೆ ಅದನ್ನ ಕೆಡ್ಸಕ್ ಒಂದು ಫೈರ್ ಇದಿಲ್ಲ. ಆಮೇಲೆ ನಿನ್ನೆಯಿಂದ ಏನಾಗಿದೆ ಇಲ್ಲಿ ಅಂದ್ರೆ, ನಿನ್ನೆಯಿಂದ ಅನ್ನೋದಕ್ಕಿಂತ ಒಂದು ವಾರದ ಇಂಚೆಯಿಂದನ ಇಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂತ ಒಬ್ಬ ಮ್ಯಾನೇಜರ್ ಅಲ್ಲಿ ಡೆನ್ಸಿಟಿಗೆ ಹಾಕಿದ್ದಂತ ಒಂದು ಸೀಲ್ ನ ಯಾರದೇ ಅಧಿಕಾರಿಗಳು ಇಲ್ದೇನೆ ಏನು ಇಲ್ದೇನೆ ಡೈರೆಕ್ಟ್ ಆಗಿ ಅವನೇ ಬಂದು ಸೀಲ್ ಕಿತ್ತಿ ಅಲ್ಲಿ ಡೆನ್ಸಿಟಿನೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಆಟೋ ಆಗಿರೋದು 18 ಲೀಟರ್ ಕೆಪಾಸಿಟಿ, ಅಲ್ಲಿ ಗ್ಯಾಸ್ ಹಾಕ್ಸಿದ್ರೆ ಇವಾಗ 20 ರಿಂದ 25 ಲೀಟರ್ ಗ್ಯಾಸ್ ಹಿಡಿತೈತೆ, ಅಂದ್ರೆ 5 ಲೀಟರ್ ಎಕ್ಸ್ಟ್ರಾ ಹಿಡಿತೈತೆ. ಅದನ್ನ ಅಲ್ಲಿ ಸೆಟ್ ಮಾಡ್ಬಿಟ್ಟು ಆಟೋದ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಇದನ್ನ ಕೇಳಕ್ಕೆ ಅಂತ ಬಂದಿದ್ದಕ್ಕೆ ಇಲ್ಲಿ ಹುಡುಗರನ್ನ ಕೆಲಸದಿಂದಾನು ತೆಗ್ದಿದ್ದಾರೆ. ಅದಕ್ಕೆ ಎಲ್ಲ ಆಟೋ ಚಾಲಕರು ಸೇರಿ ಇಲ್ಲಿ ಒಂದು ಲೆಟರ್ನ ಬರೆದು ಕಂಪ್ಲೇಂಟ್ ಮಾಡಿ ಕೊಡ್ಬೇಕು ಅಂತ ಬಂದಿದೀವಿ. ಇದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆಟೋ ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದೀವಿ. ಸರ್, ಇದು ಕೊಡ್ತಾ ಇರೋ ಉದ್ದೇಶ ಏನಂತಂದ್ರೆ, ಈ ಒಂದು ಬಂಕ್ನಲ್ಲಿ ಯಾವುದೇ ಅಗ್ನಿ ಶಾಮಕ ಸಲಕರಣೆಗಳು ಹೊರಕಾಗ್ತಿಲ್ಲ. ಯಾವುದಾದ್ರೂ ಒಂದು ಬೆಂಕಿ ಅನಾಹುತ ಆದರೂ ನಿಲ್ಸೋದಕ್ಕೆ ಆ ಮಿಷಿನ್ ಬರುತ್ತಲ್ಲ ಗ್ಯಾಸ್ದು, ಅದು ಪೂರ್ತಿ ಲ್ಯಾಪ್ಸ್ ಆಗಿದೆ, ಏನು ವರ್ಕ್ ಆಗ್ತಿಲ್ಲ. ಏನಂದ್ರೇನು ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ಕ್ರಮ ಕೈಗೊಳ್ಳಿ, ಕಾನೂನು ಕ್ರಮ. ನೀವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು